ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ವ್ಲಾಗ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಉಪ್ಸಾರು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಅರವೆ ಸೊಪ್ಪು, ಚಿಲ್ಕರವೆ ಸೊಪ್ಪು ಮತ್ತು ಪಾಲಕ್ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಇದನ್ನು 3ರಿಂದ 4 ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ಗೆ ನಾನು ಬೇಳೆ, ಒಂದು ಟೊಮೊಟೊ ಮತ್ತು ಗೊಜ್ಜಿಸ್ಕೋದಕ್ಕೆ ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಹೆಸರು ಕಾಳು ಮತ್ತು ಅಲಸಂದಿ ಕಾಳನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಯಾಕಂದರೆ ಇದು ಒಂದು ಕುಗ್ಗೆ ಬೇಯಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿಟ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಈಗ ನಾನು ಒಂದು ಕೂಗಿದ್ರೆ ಸಾಕು, ಇದು ಕುಕ್ಕರ್ ಮುಚ್ಚಿದ್ದೀನಿ. ಈ ಕಡೆ ನಾನು ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ನಲ್ಲ, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮಕ್ಕಳೆಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ದೊಡ್ಡದಾಗಿ ಕಟ್ ಮಾಡಿದ್ರೆ ಅವರಿಗೆ ಅಷ್ಟಿಷ್ಟ ಆಗಲ್ಲ ಮಕ್ಕಳಿಗೆ. ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊಪ್ಪು. ಡಾಕ್ಟ್ರುಗಳು ವಾರದಲ್ಲಿ 3ರಿಂದ 4 ಟೈಮ್ ಸೊಪ್ಪು ತಿನ್ನಿ, ತರಕಾರಿ ತಿನ್ನಿ ಅಂತ ಹೇಳ್ತಾರೆ. ಮತ್ತು ಊಟಕ್ಕಿಂತ ಜಾಸ್ತಿ ಸೊಪ್ಪು ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ. ನಾನು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಒಂದು ಬೌಲ್ಗೆ ಹಾಕಿ ಅದೇ ಕುಕ್ಕರಿಗೆ ಬೇಯಕ್ಕೆ ಇಡ್ತಾಯಿದ್ದೀನಿ. ಮತ್ತು ಕುಕ್ಕರಲ್ಲಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ನಾನು ಸಪ್ರೇಟ್ ತೊಗೊಳ್ತಾ ಇದ್ದೀನಿ. ಸೊಪ್ಪಿನ ಜೊತೆ ಬೇಯಿಸೋದಿಲ್ಲ. ಮತ್ತು ಬೇಳೆ ಮತ್ತು ಟೊಮೊಟೊ ಇದೆಲ್ಲ ಬೇಯೋವಾಗ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಅದಕ್ಕೆ ಇವಾಗ ನಾನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ತೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಒಂದು 2 ನಿಮಿಷದಿಂದ 3 ನಿಮಿಷ ಆದರೆ ಸಾಕಾಗುತ್ತೆ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಉಪ್ಪು ಅಷ್ಟೇ ಈಗ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಕಡಿಮೆ ಆದರೆ ಒಂಚೂರು ಹಾಕ್ಕೋಬೋದು. ಬಟ್ ಮೊದಲೇ ಜಾಸ್ತಿ ಹಾಕ್ಕೊಂಬಿಟ್ಟು ಆಮೇಲೆ ಉಪ್ಪು ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿ ಒಂದು ಅರ್ಧ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ನೋಡಿ ಕುದೀತಾ ಇದೆ, ಚೆನ್ನಾಗಿ ಬೆಂದಿದೆ. ಈಗ ಸೊಪ್ಪು ಮತ್ತು ಸಾರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಮತ್ತು ಎಣ್ಣೆ ಮತ್ತು ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಸ್ಟವ್ ಹಚ್ಕೊಂಡು ಅದೇ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗಾಣದ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ನಾನು ಎಲ್ಲ ಅಡುಗೆಗೂ ಗಾಣದ ಎಣ್ಣೆನೇ ಬಳಸೋದು, ಮತ್ತು ಸ್ವಲ್ಪ ಬಳಸ್ತೀನಿ, ಜಾಸ್ತಿ ಬಳಸೋದಿಲ್ಲ. ಎಣ್ಣೆ ಕಾದ್ಮೇಲೆ ಒಂಚೂರು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದು ಈರುಳ್ಳಿ ಬೇಯೋದಕ್ಕೆ ಒಂದು ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಪಲ್ಯ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು 5ರಿಂದ 6 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಾಯಿ ತುರಿದಿಟ್ಕೊಂಡಿದ್ನಲ್ಲ, ಅದನ್ನೂ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಪಲ್ಯ ಮಾಡಿದ್ರೂ ಕಾಯಿ ತುರಿ ಹಾಕ್ಕೊಂಡ್ರೆ ಅದರ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ. ಕಾಯಿ ತುರಿ ಇಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಕಡಿಮೆನೇ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಪಲ್ಯ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈ ಕಡೆ ನಾನು ಗೊಜ್ಜಿಸಿಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಹಾಕ್ಕೊಂಡಿದ್ನಲ್ಲ, ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಮತ್ತು ಸಾಂಬಾರಿಗೆ ವಾಪಸ್ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಒಂದು ಅರ್ಧ ಪೀಸಷ್ಟು ನಾನು ಗೊಜ್ಜಿಸ್ಕಕ್ಕೆ ಹಾಕ್ಕೊಳ್ತೀನಿ. ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡು ಒಂದು 2 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು ತೊಗೊಳ್ತಾ ಇದ್ದೀನಿ. ಅದಕ್ಕೂ ಉಪ್ಪು ಒಂಚೂರು ಗೊಜ್ಜಿಸಿಕ್ಕೋದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಪೀಸ್ ಟೊಮೊಟೊ ಹಾಕ್ಕೊಂಡು ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಗೊಜ್ಜಿಸಿಕ್ತಾ ಇದ್ದೀನಿ. ಇದು ಕೈಯಲ್ಲೇ ಗೊಜ್ಜಿಸಿಕ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಜ್ವರ, ನೆಗಡಿ, ಕೆಮ್ಮು ಈ ಥರ ಹುಷಾರಿಲ್ಲದೆ ಇರೋರಿಗಂತೂ ಒಂಥರ ಮಹಾಪ್ರಸಾದನೇ ಅನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ. ಇದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನಾನು ಇವತ್ತು ಅನ್ನಕ್ಕೆ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮತ್ತು ಒಂದು ಸೈಡ್ ಪಲ್ಯ ಇಟ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೇವರು ಆರೋಗ್ಯ ಕೊಟ್ಟಾಗಲೇ ಆರೋಗ್ಯದ ಕಡೆ ಗಮನ ಕೊಡೋಣ. ಆರೋಗ್ಯ ಚೆನ್ನಾಗಿದೆ, ಏನು ಬೇಕಾದರೂ ತಿನ್ಬೋದು ಅನ್ನೋ ಧೈರ್ಯ ಮಾಡಬೇಡಿ. ಒಂದು ಸಲ ಸ್ವಲ್ಪ ಆರೋಗ್ಯ ಕೆಟ್ಟರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ವರ್ಷಗಳೇ ಬೇಕಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.